ಗೋವರ್ಧನ ಪೂಜೆಯು ದೀಪಾವಳಿ ಹಬ್ಬದ ಭಾಗವಾಗಿದ್ದು ಇಂದು ಶ್ರೀಕೃಷ್ಣನ ಪೂಜೆ ಮಾಡಲಾಗುತ್ತದೆ. ಕೃಷ್ಣನು ಇಂದ್ರನನ್ನು ಸೋಲಿಸಿದನು ಎನ್ನುವ ಪ್ರತೀತಿ ಇದ್ದು ಈ ದಿನವನ್ನು ಗೋವರ್ಧನ ಪೂಜೆ ಎಂದು ಕರೆಯಲಾಗುತ್ತದೆ. ಪುರಾಣಗಳ ಪ್ರಕಾರ ಒಮ್ಮೆ ಇಂದ್ರದೇವನು ಬ್ರಜ್ ಜನರ ಮೇಲೆ ಕೋಪಗೊಂಡು ಭಾರೀ ಮಳೆಯಾಗುವಂತೆ ಮಾಡಿದನು. ಇಂದ್ರದೇವನ ಕೋಪದಿಂದ ಬ್ರಜ್ ಜನರನ್ನು ರಕ್ಷಿಸುವುದಕ್ಕಾಗಿ ಶ್ರೀಕೃಷ್ಣನು ತನ್ನ ಕಿರುಬೆರಳಿನ ತುದಿಯಿಂದ ಗೋವರ್ಧನ ಪರ್ವತವನ್ನು ಎತ್ತಿ ಹಿಡಿದನು. ಅಂದಿನಿಂದ ಪ್ರತಿ ವರ್ಷ ದೀಪಾವಳಿಯ ಒಂದು ದಿನವನ್ನು ಗೋವರ್ಧನ ಪೂಜೆಯಾಗಿ ಆಚರಿಸಿಕೊಂಡು ಬರಲಾಗುತ್ತಿದೆ. ದೀಪಾವಳಿಯು ಬೆಳಕಿನ ಹಬ್ಬವಾದರೆ ಗೋವರ್ಧನ ಪೂಜೆಯು ಪರಿಸರವನ್ನು ಗೌರವಿಸುವ ಮತ್ತು ರಕ್ಷಿಸುವ ಮಹತ್ವವನ್ನು ಸಾರುವ ಹಬ್ಬವಾಗಿದೆ. ವಿವಿಧ ರಾಜ್ಯಗಳಲ್ಲಿ ಈ ಹಬ್ಬವನ್ನು ಅನ್ನಕೂಟ ಎಂದು ಕರೆಯಲಾಗುತ್ತದೆ. ಗುಜರಾತಿ ಸಂಪ್ರದಾಯದಂತೆ ಅವರಿಗೆ ಹೊಸ ವರ್ಷ ಪ್ರಾರಂಭವಾಗುತ್ತದೆ. ಹಳೆಯ ವರ್ಷವು ದೀಪಾವಳಿಯೊಂದಿಗೆ ಕೊನೆಗೊಳ್ಳುತ್ತದೆ ಮತ್ತು ಹೊಸ ವರ್ಷವನ್ನು ಗೋವರ್ಧನ ಪೂಜೆಯೊಂದಿಗೆ ಸ್ವಾಗತಿಸಲಾಗುತ್ತದೆ. ಉತ್ತರ ಭಾರತದಾದ್ಯಂತ ಗೋವರ್ಧನ ಪೂಜೆಯನ್ನು ಮಾಡಿದರೆ ಈ ಶುಭ ದಿನ ದಕ್ಷಿಣ ಭಾರತದಲ್ಲಿ ಗೋಮಾತೆಯನ್ನು ಪೂಜಿಸಲಾಗುತ್ತದೆ. ಒಟ್ಟಾರೆ ಗೋಪೂಜೆ ದಿನದಂದು ಶ್ರೀಕೃಷ್ಣ, ಪ್ರಕೃತಿ ಮಾತೆ ಮತ್ತು ಗೋಮಾತೆಯನ್ನು ಪೂಜಿಸುವ ಸಂಪ್ರದಾಯವಿದೆ. ಗೋವರ್ಧನನ ಪ್ರತೀಕವಾಗಿ ಹಸುವಿನ ಸಗಣಿಯಿಂದ ಮಾಡಿದ ಗುಡ್ಡವನ್ನು ಮಾಡಿ ಹೂವು, ಧಾನ್ಯ ಇತ್ಯಾದಿಗಳಿಂದ ಅಲಂಕರಿಸಿ ಸಂಭ್ರಮಿಸುತ್ತಾರೆ. ಆಶೀರ್ವಾದ, ರಕ್ಷಣೆ ಮತ್ತು ಸಮೃದ್ಧಿಯನ್ನು ಪಡೆಯಲು ಶ್ರೀಕೃಷ್ಣನನ್ನು ಈ ದಿನದಂದು पूजिಸಲಾಗುತ್ತದೆ. चक्र और मानव शरीर के बीच सामंजस्य का उत्सव है। गोवर्धन पूजा केवल एक धार्मिक अनुष्ठान नहीं, बल्कि भक्ति, विज्ञान और प्रकृति के संतुलन का प्रतीक है। आप सभी को गोवर्धन पूजा की हार्दिक शुभकामनाएं। ಗೋವರ್ಧನ ಪೂಜೆ ಕುರಿತು ದೇಶದ ಜನತೆಗೆ ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಹಲವು ಗಣ್ಯರು ಶುಭ ಕೋರಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಪ್ರಧಾನಿ ಹೊಸ ವರ್ಷದ ಸಂಕೇತವಾಗಿರುವ ದೀಪಾವಳಿ ಸಂತೋಷ, ಶಾಂತಿ, ಸಮೃದ್ಧಿ ತರಲಿ ಎಂದು ಹಾರೈಸಿದ್ದಾರೆ. ಗೃಹ ಸಚಿವ ಅಮಿತ್ ಶಾ ಈ ಶುಭ ಸಂದರ್ಭದಲ್ಲಿ ದೇಶದ ನಾಗರಿಕರಿಗೆ ದೀರ್ಘಾಯುಷ್ಯ, ಸಂತೋಷ, ಸಮೃದ್ಧಿ ತರಲು ಎಂದು ಶುಭ ಕೋರಿದ್ದಾರೆ.